ಹೇಳಿ ಹೇಳಿ ಅದು ಯಾವ ರೀತಿ ಚರ್ಚೆ? ಅದು ಲೀಡ್ ಕೊಟ್ಟದ್ದು ನಿಜ, ಅದರಲ್ಲಿ ಏನು ಅಂಕಿಅಂಶ ಇದೆ, ಅದರಲ್ಲಿ ಏನು ಲೀಡ್ ಆಗಿಲ್ಲ. ಸೊ ಅಲ್ಲಿ ಆಗುವ ಅವಕಾಶ ಇತ್ತು, ಸ್ಥಳೀಯ ಗೊಂದಲದಿಂದ ಆಗಿಲ್ಲ ಅಷ್ಟೇ. ಅದನ್ನು ಅವರ ಸ್ಪಷ್ಟೀಕರಣ ಕೊಡಬೇಕಲ್ಲ. ಈಗ ನಮ್ದು ಲೀಡ್ ಆಗಿಲ್ಲ ಅಂತ ಅಷ್ಟೇ ಹೇಳೋರು, ನಾವು ಬರಬೇಕಾಯ್ತು ಬಂದಿಲ್ಲ ಅಂತ ಅಷ್ಟೇ ಹೇಳೋರು. ಈಗ ಯಾಕಾಗಿಲ್ಲ ಏನಾದ್ರು ಸ್ಥಳೀಯ ಸಂಬಂಧಪಟ್ಟವ್ರು ಹೇಳಿದ್ರೆ ಅದಕ್ಕೂ ಒಳ್ಳೇದು. ಯಾಕಾಗಿಲ್ಲ, ಯಾಕಂದ್ರೆ ಅದು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ, ಅದಕ್ಕೆ ಅವ್ರು ಹೇಳಿದ್ರೆ ಒಳ್ಳೇದಾಗ್ತಿತ್ತು. ನಾವು ನಮ್ಮ ವರ್ಷ ನಾವು ಹೇಳಿದ್ದೀವಿ, ಇನ್ನು ಅವ್ರ ವರ್ಷ ಅವ್ರು ಹೇಳಬೇಕು. ಅದಾಗಬೇಕು, ಖಂಡಿತ ಆಗಬೇಕಾಯ್ತು, ಆಗಿಲ್ಲ. ಸೊ ಅದು ಯಾಕಾಗಿಲ್ಲ ಅನ್ನೋದು ಇನ್ನು ಅವ್ರು ಸ್ಥಳೀಯವಾಗಿ ಅವ್ರಿಗೆ ಗೊತ್ತು. ನಮ್ಮ ಪ್ರಕಾರ ಹೋದ್ಸಲ ಅದು 76,000 ಲೀಡ್ ಆಗಿತ್ತು MLAಗೆ. ಈಗ ಏನು 8,000 ಮೈನಸ್ ಆಗಿದೆ. ಹೀಗಾಗಿ ಎಲ್ಲರೂ ಚರ್ಚೆ ಮಾಡುವಂಥ ವಿಷಯ ಆಗಿದೆ. ಜಿಲ್ಲೆಯಲ್ಲಿ ಚರ್ಚೆ ಆಗ್ತಾಯಿದೆ. ನಮಗೂ ಕೂಡ ಅದು ಆತಂಕ ಆಗಿದೆ, ಯಾಕೆ ಅಷ್ಟು ಕೆಳಗೆ ಬಂತು ಅನ್ನೋದು ಆತಂಕ ನಮಗೂ ಇದೆ. ಸೊ ಅದನ್ನೇ ಹೇಳಬೇಕಲ್ಲ, ನಮಗಂತ ಅನಿಸ್ತಾ ಇದೆ. ಯಾಕಂದ್ರೆ ಆ ರೀತಿ ಅಷ್ಟು ಕೆಳಗಡೆ ಹೋಗಬಾರ್ದಿತ್ತು. ಎಂತೆಂಥ ವೀಕ್ ಕಾನ್ಸ್ಟಿಟ್ಯೂನ್ಸಿ ಲೀಡ್ ಆಗಿದೆ, ಅಲ್ಲಿ ಯಾರೂ ಲೀಡ್ರೇ ಇಲ್ಲ ಅಂತ ಲೀಡ್ ಆಗಿದೆ. ಸ್ವಂತ ಜೊಲ್ಲೆ ಅವರ ಕಾನ್ಸ್ಟಿಟ್ಯೂನ್ಸಿ 30,000 ಲೀಡ್ ಆಗಿದೆ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಇಲ್ಲಿ ಅಟ್ಲೀಸ್ಟ್ ಒಂದು 10-20,000 ನಾವು ನಿರೀಕ್ಷೆ ಮಾಡಿದ್ದೀವಿ, ಆಗಿಲ್ಲ. ಇನ್ನೊಂದು ನೋಡೋಣ ಅದು ಏನಾಗಿದೆ ಅಂತ ಅಂತ ಗೊತ್ತಾಗುತ್ತಾರೆ. ಶಾಸಕರು ಕೂಡ ನಾವು ಅದೇ ರೀತಿ ಮಾಡಿಲ್ಲ, ರಾಜಕಾರಣ ಮಾಡೋದೇನಿಲ್ಲ. ಅವ್ರ ಕೊನೆ 2 ದಿವಸ ನಮಗೆ ಸಿಕ್ಕೇ ಇಲ್ಲ. ಅವರು ಸ್ವಿಚ್ ಆಫ್ ಮಾಡ್ಕೊಂಡು ಮಲಗಿಬಿಟ್ಟಿದ್ರು ಎಲ್ಲೋ. ಆ ಕಾನ್ಸ್ಟಿಟ್ಯೂನ್ಸಿಲೇ ಕೊನೆ 3 ದಿವಸ ಅಲ್ಲೇ ಇದೆ ನಾನು, ಅಲ್ಲೇ ವಾಸ್ತವ್ಯ. ಎಲ್ಲಿ ಕುರ್ಚಿ ಎಲ್ಲೇ ಇತ್ತು. 2 ದಿವಸ ಅವ್ರ ಪತ್ತೆನೇ ಇಲ್ಲ. 7ನೇ ತಾರೀಕು ವೋಟಿಂಗ್ ಬೂತ್ ಮುಂದೆ ಅಡ್ಡಾಡ್ಬೇಕಾದ್ರೆ ನಮ್ಮ ಡ್ಯೂಟಿ MLAಗೋದು, ಆವಾಗ ಕೂಡ ಇಲ್ಲ. ಅದಕ್ಕಾಗಿ ಅದು ಮಾಡಿದೆ ಅಂತ ಇಲ್ಲ ಅನ್ನೋದು ಇಲ್ಲಿ ಡೌಟ್ ಸ್ಟಾರ್ಟ್ ಆಗಿ ಫಸ್ಟದ್ದು. ಸೊ ಇದು ಭಾಳಷ್ಟು ಅದ ಸ್ಥಳೀಯವಾಗಿ. ನೀವೆಲ್ಲ ಅಲ್ಲಿ ಕಾರ್ಯಕರ್ತರೆ ಹೋಗಿರೆ ಅವ್ರಿಗೆ ಅನ್ವಯಗಳು ಯಾರು ಪರವಾಗಿ ಮಾಡಿದ್ದಾರೆ, ಯಾರಿಗೆ ಏನು ಮಾಡಿದ್ದಾರೆ ಅನ್ನೋದು ಅಲ್ಲಿ ಹೋದ್ರೆ ಗೊತ್ತಾಗ್ತದೆ ನಿಮ್ಗೆ. ಯಾಕಂದ್ರೆ ಅಲ್ಲಿ ಯಾರು ಹೋದರೆ ಸ್ಥಳೀಯವಾಗಿ ಅಲ್ಲಿ ಜನ ಹೇಳ್ತಾರೆ ಇವರು ಏನು ಮಾಡಿದ್ರು ಏನಿಲ್ಲ ಅಂತ. ನಾನು ಹೇಳೋದಲ್ಲ, ಅವ್ರು ಹೇಳೋದಲ್ಲ. ಈಗ ನಾನು ಡಿಪೆಂಡ್ ನಾ ಮಾಡೋ, ಅವ್ರು ಡಿಪೆಂಡ್ ಅವ್ರು ಮಾಡ್ಕೊಳ್ಳೋರು. ನೀವು ಯಾರು ನಿಮ್ಮ ರಿಪೋರ್ಟ್ನ ಅಲ್ಲಿ ಕಳಿಸಿದ್ರೆ ಒಂದು ಅರ್ಧ ಗಂಟೆಯಲ್ಲಿ ಗೊತ್ತಾಗ್ತೈತಿ ಯಾರು ಯಾವ ಕಡೆ ಮಾಡ್ರು, ಏನು ಎಂತು ಅಂತ. ಸೊ ಅದಕ್ಕಾಗಿ ನಾವು ಸುಮ್ಮನೆ ಆರೋಪ ಮಾಡಲಿಕ್ಕೆ ನಮಗೇನು ಬೇರೆ ಕೆಲಸ ಇಲ್ಲ. ಇದ್ದದ್ದು ನಮಗೇನು ಕಂಡು ಬಂದಿದೆ ಅದು ಹೇಳಿದ್ದೀವಿ. ಇನ್ನು ಮುಂದಿನಗಳಲ್ಲಿ ನೋಡೋದು ಯಾವ ರೀತಿ ಒಳ್ಳೇದಾಗ್ತೈತೆ ಕೆಟ್ಟದಾಗ್ತೈತೆ ಚರ್ಚೆ ಮಾಡೋಣ. ಲಕ್ಷ್ಮಣ ಸವದಿಯವರು ನಿಮ್ಮ ರಾಜಕೀಯ ಜೀವನದಿಂದ ಒಂದಷ್ಟು ರಾಜಕೀಯದಿಂದ ದೂರ ಇತ್ತು, ಈಗ ಹತ್ರ ಆಗುವಂತ ಅವಕಾಶ ಇತ್ತು. ಈ ಬಾರಿ ಮತ್ತೆ ಏನಾದರೂ ಆ ರೀತಿ ದೂರ ಆಗುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆಯಾ ಸರ್? ದೂರ ಇಲ್ಲ, ದೂರ ಆಗೋಲ್ಲ. ಇದೊಂದು ಒಳ್ಳೆ ಅವಕಾಶ ಇತ್ತು, ಒಳ್ಳೆ ಅವಕಾಶ ಇತ್ತದ ಅವ್ರಿಗೆ ನಮಗೆ ರಾಜಕೀಯವಾಗಿ ಇನ್ನೂ ಹೆಚ್ಚು ಗಟ್ಟಿಯಾಗುವಂಥದ್ದು. ಸೊ ಅದು ಮತ್ತೆ ಯಥಾಸ್ಥಿತಿಗೆ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಅವರೇ ಅದಕ್ಕೆ ಹೇಳಬೇಕು ಯಾಕಾಗಿದೆ ಹಿಂಗಂತ. ಸೊ ಅವರಿಂದ ಬಂದ್ರೆ ಅದಕ್ಕೆ ಗೊತ್ತಾಗೋದು ಈಗ ಯಾಕಾಯ್ತು, ಅವ್ರ ಕಾರ್ಯಕರ್ತರು ಮಾಡಿದ್ರ ಅಥವಾ ತಾನಾಗಿ ಆಗಿದೆಯಾ ಅಥವಾ ಉದ್ದೇಶಪೂರ್ವಕಂದ ಆಗಿದೆಯಾ, ಅವರ ಹೇಳಿದ್ರೆ ಗೊತ್ತಾಗಿಲ್ಲ ನಮಗೂ. ಇಲ್ಲ, ಕಡಿಮೆ, ಅವ್ರ ಪಾತ್ರ ಭಾಳ ಕಡಿಮೆ ಇತ್ತು. ಹೊರಗೆ ಹೆಚ್ಚು ಅವ್ರ ಪ್ರಚಾರಕ್ಕೆ ಹೋಗಿದ್ರು, ಹೀಗಾಗಿ ಹೆಚ್ಚು ಅವ್ರ ಸಮಯ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಕೊಡದಿಲ್ಲ. ಹೀಗಾಗಿ ಭಾಳಷ್ಟು ಸಮಸ್ಯೆಗಳು ಇದೆ. ಸೊ ಅದಕ್ಕೆ ಅವರೇ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟರೆ ಒಳ್ಳೆಯದು. ಅದನ್ನ ಅದಕ್ಕೆ ಹೇಳಿದ ಅವರೇ ಹೇಳಿದಾಗ ಗೊತ್ತಾಗುದು ಯಾರ್ದು ಏನು ನಮಗೆ ಗೊತ್ತಿಲ್ಲ. ನಮಗೆ ಲೀಡ್ ಅಷ್ಟೇ ಹೇಳೋರು, ನಾವು ಲೀಡ್ ಕಡಿಮೆ ಆಗಿದೆ ಅಷ್ಟೇ ಹೇಳೋರು. ಯಾರು ಮಾಡಿದ್ರು ಹೇಳೋದಕ್ಕೆ ಹೇಳಲಿಕ್ಕಾಗಲ್ಲ, ಯಾರ ಮೇಲೆ ಜವಾಬ್ದಾರಿ ಹೊರಿಸ್ಲಿಕ್ಕೆ ಆಗೋಲ್ಲ. ನಮ್ಮ ಜವಾಬ್ದಾರಿ ಇದೆ, ಅವ್ರ ಜವಾಬ್ದಾರಿ ಕೂಡ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.